ಹಾಯ್ ಹೆಲೋ ನಮಸ್ಕಾರ ರೀ ಎಲ್ಲರಿಗೂ. ಡೈಲಿ ಏನು ಬ್ರೇಕ್ಫಾಸ್ಟ್ ಮಾಡ್ಬೇಕಂತ ಹೇಳಿ ಭಾಳ ಜನಕ್ಕೆ ಮತ್ತು ಭಾಳ ಮಂದಿ ಮನ್ಯಾಗ ಅದ ಕನ್ಫ್ಯೂಷನ್ ಇರ್ತೈತೆ ನೋಡ್ರಿ. ಅದಕ್ಕೆ ನಾನಿಲ್ಲಿ ನಿಮ್ಗೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕತ್ತೀನಿ. ನಾನಿವತ್ತು ನಮ್ಮ ಮನೆ ಒಳಗೆ ಸ್ವೀಟ್ ಕಾರ್ನ್ ಪರಾಟ ಮಾಡಿದ್ದೆ. ನಾ 2 ಸ್ವೀಟ್ ಕಾರ್ನ್ ತೊಗೊಂಡು ಹೀಗೆಲ್ಲ ಕಾಳು ತಕ್ಕೊಂಡಿನಿ ನೋಡ್ರಿ. ಚೆಂದಂಗೆ ಕಾಳು ತಕ್ಕೊಂಡು ಅವನ್ನ ನೀರಾಗ ಹಾಕಿ ಕುದಿಸ್ಕೊಂಡಿನಿ. ನೀರಾಗ ಹಾಕಿ ಕುಚ್ಕೊಂಡು ತೆಗೆದ್ಮೇಲೆ ನಾನು ಇವನ್ನ ಚಾಪರ್ಗೆ ಹಾಕ್ಕೊಳಕತ್ತೀನಿ ರೀ. ಮಿಕ್ಸರ್ಗೆ ಹಾಕ್ಕೊಂಡಿಲ್ಲ, ಯಾಕಂತಂದ್ರೆ ಮಿಕ್ಸರ್ದಾಗ ಭಾಳ ಸಣ್ಣ ಆಗ್ತದೆ ಅಂಥೇಳಿ. ಚಾಪರ್ ಒಳಗೆ ನೀವು ಕುದಿಸಿದ ಸ್ವೀಟ್ ಕಾರ್ನ ಮತ್ತು ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ನೋಡಿ ಮೆಣಸಿನ್ಕಾಯಿ, ಅಲ್ಲ ಮತ್ತು ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಮ್ಯಾಲೆ ನೀವು ಕಟ್ ಮಾಡಿನೂ ಹಾಕ್ಕೋಬೋದು. ನಾನು ಚಾಪರ್ದಾಗೆ ಹಾಕಿಬಿಟ್ಟಿದ್ದೆ. ಈಗ ಇದನ್ನು ನಾವೆಲ್ಲ ಚೆಂದಂಗೆ ಚಾಪ್ ಮಾಡ್ಕೊಳ್ಳೋನು. ಭಾಳ ಸಣ್ಣ ಮಾಡಬಾರ್ದು. ನಿಮ್ಮ ಮಕ್ಕಳು ಟಿಫಿನ್ ಬಾಕ್ಸಿಗೂ ನೀವು ಈ ಪರಾಟ ಹಾಕ್ಬೋದು. ಭಾಳ ಟೇಸ್ಟಿಯಾಗಿರ್ತೈತಿ, ಮಕ್ಕಳಿಗೆ ಭಾಳ ಸೇರ್ತೈತಿ ಸ್ವೀಟ್ ಕಾರ್ನ್ ಅಂದ್ರೆ. ಇಲ್ಲಿ ನೋಡ್ರಿ ನಾನು ಇಷ್ಟು ಸಣ್ಣ ಮಾಡ್ಕೊಂಡಿನಿ. ಈಗ ನಾನು ಈ ಬೌಲ್ ಒಳಗೆ ಇದನ್ನೆಲ್ಲ ಹಾಕೋತೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಒಂದು ಸ್ವಲ್ಪ ಆರಿಗ್ಯಾನೋ ಹಾಕ್ಕೊಂಡಿನಿ ಟೇಸ್ಟ್ ಸಂಬಂಧ. ನಿಮ್ಗೆ ಬ್ಯಾಡ್ ಅಂದ್ರೆ ಇದನ್ನು ನೀವು ಸ್ಕಿಪ್ ಮಾಡ್ಬೋದು. ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ. ಈಗ ಇದನ್ನು ಚೆಂದಂಗೆ ಮಿಕ್ಸ್ ಮಾಡಿ ಇಟ್ಟರೆ ಇದು ನಮ್ಮ ಫಿಲ್ಲಿಂಗ್ ರೆಡಿ ಆಯ್ತು. ಗೋಧಿ ಹಿಟ್ಟು ನಾನು ಮೊದಲೇ ನಾದಿಟ್ಕೊಂಡಿದ್ನಿ. ನಾದುವಾಗ ಅದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ನಾದಿದ್ದೆ, ಯಾಕಂದ್ರೆ ಹಿಟ್ಟು ಮೆತ್ತಗೆ ಬೇಕು, ಇಲ್ಲಾಂದ್ರೆ ಫಿಲ್ಲಿಂಗ್ ಹೊರಗೆ ಬೀಳ್ತೈತಿ ಲಟ್ಸೋ ಹೊತ್ನಾಗ. ಈಗ ನೋಡ್ರಿ ಹೋಳ್ಗಿಗೆ ಹೆಂಗೆ ನಾವು ತುಂಬ್ಕೋತೀವಿ ಹಂಗೆ ತುಂಬ್ಕೊಂಡು ಇದನ್ನು ಜಾಸ್ತಿ ಸ್ವಲ್ಪ ಹಿಟ್ಟು ಹಚ್ಚಿ ಲಟ್ಟಿಸ್ತೀನಿ. ಭಾಳ ಭಾರ ಹಾಕೋತ ಲಟ್ಟಿಸ್ಬಾರ್ದ್ರಿ, ಸೌಕಾಸ ಲಟ್ಟಿಸ್ಬೇಕು, ಇಲ್ಲಾಂದ್ರೆ ಎಲ್ಲ ಹೊರಗೆ ಬರ್ತೈತಿ. ಇದನ್ನು ನಾನು ಭಾಳ ತೆಳ್ಳಗೆ ಲಟ್ಸಿಲ್ಲ ನೋಡ್ರಿ, ಸ್ವಲ್ಪ ದಪ್ಪನೇ ಇಟ್ಟು ಲಟ್ಸೀನಿ. ಈಗ ತವೆ ಮೇಲೆ ನಾವು ಇದನ್ನು 2 ಸೈಡ್ ಸ್ವಲ್ಪ ಜಾಸ್ತಿ ಎಣ್ಣೆ ಹಚ್ಚಿ ಬೇಯಿಸ್ಕೋಬೇಕು. ಗ್ಯಾಸ್ ಭಾಳ ಜೋರು ಇಡಬಾರ್ದು, ಮೀಡಿಯಮ್ ಇರಬೇಕು. 2 ಸೈಡ ಹಿಂಗೆ ಫುಲ್ ಬ್ರೌನ್ ಆಗೋ ತನಕ ನಾವು ಇದನ್ನು ಬೇಯಿಸ್ಕೋಬೇಕು ನೋಡ್ರಿ. ಇದನ್ನು ನೀವು ಕೆಚಪ್ ಜೊತೆ, ಮೊಸರು ಜೊತೆ ಅಥವಾ ಶೇಜ್ವಾನ್ ಚಟ್ನಿ ಜೊತೆನೂ ಚಲೋ ಹತ್ತೈತಿ. ಮಕ್ಕಳು ಟಿಫಿನ್ ಬಾಕ್ಸಿಗೂ ಇದು ಒಂದು ಒಳ್ಳೆ ರೆಸಿಪಿ. ನೀವು ಇದನ್ನು ಮನ್ಯಾಗ ಟ್ರೈ ಮಾಡಿ ನೋಡ್ರಿ, ಹೆಂಗೆ ಆಗ್ತೈತೆ ನನಗೆ ತಿಳಿಸ್ರಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಇಷ್ಟ ಆಗೈತೆ ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ನಾನು ಹಿಂಗೆ ಇನ್ನೊಂದು ರೆಸಿಪಿ ಜೋಡಿ ನಿಮ್ಗೆ ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.